ಹಾಯ್ ಫ್ರೆಂಡ್, ಧೃತಿ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ನೋಡೋಣ. ಒಂದು 3 ಈರುಳ್ಳಿ, ಚಿಕ್ಕ ಚಿಕ್ಕದು 3 ಈರುಳ್ಳಿ, 1 ಇಂಚು ಶುಂಠಿ, ಒಂದು 6 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು 6 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಮತ್ತು ಒಂದು 4 ಲವಂಗ, 1-2 ಚಕ್ಕೆ, 1-2 ಪೀಸ್ ಚಕ್ಕೆ ಹಾಕೋಣ. ಇದೆಲ್ಲ ಒಂದು ಸ್ವಲ್ಪ ಕೆಂಪಾಗಿ ಹುರ್ಕೋಣ. ಇಷ್ಟು ಹಾಕ್ಕೊಂಡಿದ್ದೀನಲ್ವಾ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನ. ಒಂದು 4 ಗೋಡಂಬಿ, ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೆಂಪಾರ ಹುರ್ಕೋಣ. ಇದು ಮಶ್ರೂಮು ಆರ್ಗಾನಿಕ್ ಮಶ್ರೂಮ್ ಅಂತ ತುಂಬಾ ಚೆನ್ನಾಗಿದೆ. ಈ ಥರ ನಾನು ನೋಡಿಲ್ಲ, ಯಾವಾಗ ಬಟನ್ ಮಶ್ರೂಮು ಆ ಥರ ಮಾಡಿದ್ದೆ, ಇದು ಮಾಡಲಿಲ್ಲ, ಇದೆ ಫಸ್ಟ್ ಮಾಡ್ತಾ ಇರೋದು ನಾನು. ತುಂಬಾ ಚೆನ್ನಾಗಿತ್ತು ಬಂದಿತ್ತು ಫ್ರೆಂಡ್, ಅದರಿಂದ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೆಂಪಾರ ಹುರ್ಕೋಣ. ಆ ಈರುಳ್ಳಿ, ಆ ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲ ನೋಡಿ ಇಷ್ಟು ಸಾಕು. ಒಂದು ಪ್ಲೇಟಲ್ಲಿ ಬಿಸಿ ಹಾಲಕ್ಕೆ ಹಾಕ್ಕೊಳ್ಳೋಣ. ಬಿಸಿ ಹಾಲು ಈ ಕಡೆ 1-2 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ನೋಡಿ ಆರ್ಗಾನಿಕ್ ಮಶ್ರೂಮ್ ಅಂತ ನೋಡಿ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ. ನಾನಿದೆ ಫಸ್ಟ್ ನೋಡ್ತಾ ಇರೋದು, ಬಟನ್ ಮಾಡಿದ್ದೀನಿ, ಮತ್ತು ಹೊಲಗಳಲ್ಲಿ ಬೆಳೀತಾರಲ್ಲ ಆ ಥರ ಮಾಡಿದ್ದೀನಿ. ಇದೇ ಫಸ್ಟ್ ಮಾಡ್ತಾ ಇರೋದು. ಉದ್ದೈತೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಹುರ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನೀರಿನ ಅಂಶ ಎಲ್ಲ ಬಿಡುತ್ತೆ ಮಶ್ರೂಮಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬಾಯಿಗೆ ಸಿಗಲ್ಲ ಅಂದ್ಕೊಂಡು ನಾನು ಮಾಡಿದೆ ಫ್ರೈ ಮಾಡ್ಕೋಬೇಕಾದ್ರೆ. ಆದರೆ ನಿಜವಾಗಿ ಹೇಳ್ತೀನಿ, ತುಂಬ ಗಟ್ಟಿ ಇದೆ. ಆಲೂಗಡ್ಡೆ ಬಟಾಣಿ ಬೆಂದರೂ ಸಹ ಇದು ಬೆಂದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಗಟ್ಟಿ ಬಾಯಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ನೋಡಿ ಹೇಗೆ ಮಾಡೋದು ನೋಡಿಸಿ. ಸ್ವಲ್ಪ ಹುರ್ಕೊಳ್ಳೋಣ. ಈಗ ಒಂದು ಆಲೂಗಡ್ಡೆ ಹಾಕೋತಾ ಇದ್ದೀನಿ, ಯಾಕಂದರೆ ಮಶ್ರೂಮ್ ಸ್ವಲ್ಪನೇ ಇತ್ತಲ್ವ. ಮಶ್ರೂಮ್ ಜೊತೆಲಿ ಯಾವಾಗ ಹಾಕಿ ಮಾಡಲ್ಲ, ಇದೆ ಫಸ್ಟ್ ಟೈಮ್ ಮಾಡಿದ್ದು, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಆಲೂಗಡ್ಡೆ, ಒಂದು 100 ಗ್ರಾಮ್ ಬಟಾಣಿ, 100 ಗ್ರಾಮ್ ಬಟಾಣಿ, ಹಸಿ ಬಟಾಣಿ, ಮತ್ತು ಒಂದು ಆಲೂಗಡ್ಡೆ ದಪ್ಪದೇ ಇತ್ತು, ಅದು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆ ಮಶ್ರೂಮು ಅದ್ರ ಜೊತೆಗೆ ಹುರ್ಕೊಳ್ಳೋಣ. ಮಶ್ರೂಮ್ ಹುರಿತಾ ಇದ್ನಲ್ಲ, ಅದ್ರ ಜೊತೆಲಿ ಈ ಆಲೂಗಡ್ಡೆ ಬಟಾಣಿ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ನೀರಿನ ಅಂಶ ಕಂಪ್ಲೀಟಾಗಿ ಫುಲ್ ಡ್ರೈ ಆಗಿದೆ. ಈಗ ರುಬ್ಬಿದ್ನಲ್ಲ ಮಸಾಲೆ, ಆ ಮಸಾಲೆ ಹಾಕೋಣ, ತೋರಿಸ್ತೀನಿ ನೋಡಿ. ನೀರಿನ ಅಂಶ ಸ್ವಲ್ಪನೆಲ್ಲ ಫುಲ್ ಡ್ರೈ ಆಗಿದೆ. ಆದರೆ ನಿಜವಾಗಿ ಹೇಳ್ತೀನಿ, ಮಶ್ರೂಮ್ ನಾನು ಸಿಗಲ್ಲ, ಬಾಯಿಗೆ ಬೆಂದೋಗ್ಬಿಡುತ್ತೆ. ನಾವು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ದಲ್ವಾ, ಕಮ್ಮಿ ಇತ್ತು, ಸಿಗಲ್ಲ ಅಂದ್ಕೊಂಡೆ. ಇಲ್ಲ, ಈಗ ಈ ಕುರಿ ಬೋಟಿ ಹೆಂಗಿರುತ್ತೆ, ಆ ಚರ್ಮ ಇರುತ್ತಲ್ವ ಮೇಲೆ, ಆ ಥರ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಮಶ್ರೂಮು, ತುಂಬಾ ಚೆನ್ನಾಗಿ. ಗ್ರೇವಿನೂ ಅಷ್ಟೇ. ಇದು ಮುಂದೆ ಚಿಕನ್ ಸಾರು ಏನಿಲ್ಲ ಇದು ಫ್ರೆಂಡ್, ಅಷ್ಟು ಚೆನ್ನಾಗಿದೆ. ಮಾಡಿ ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ಆ ಮಸಾಲೆ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಧನಿಯಾ ಪುಡಿ, ಅರ್ಶಿನ ಪುಡಿ, ಮತ್ತು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಇಷ್ಟು ಹಾಕೋಣ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಮಸಾಲೆ ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಅರ್ಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಆ ತರಕಾರಿ ಜೊತೆ ಬೇರಿಬೇಕಲ್ವ, ಆಲೂಗಡ್ಡೆ ಬಟಾಣಿ ಮಶ್ರೂಮ್ ಜೊತೆಲಿ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಲೋಟ ಅಷ್ಟು ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನು ಚಪಾತಿಗೆ ಸ್ವಲ್ಪ ಗಟ್ಟಿನಿ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಬೇಯಬೇಕಲ್ವ. 1 ಲೋಟ ಆಗಷ್ಟು ನೀರು ಹಾಕೋಣ. ಯಾಕಂದರೆ ಆಲೂಗಡ್ಡೆ ಇದೆಲ್ಲ ಹಾಕಿದ್ದೆಲ್ಲ ಸ್ವಲ್ಪ ಗಟ್ಟಿ ಗ್ರೇವಿ ಆಗುತ್ತೆ. ಸ್ವಲ್ಪ ಮಸಾಲೆ ಹುರ್ಕೋಣ. ನೋಡಿ, 1 ಲೋಟ ಅಷ್ಟಾಗಿ ನೀರು ಹಾಕೋತಾ ಇದ್ದೀನಿ. ಆ ಮಿಕ್ಸಿ ರುಬ್ಬಿದ್ನೆಲ್ಲ ಅದರಲ್ಲೇ 1 ಲೋಟ ಅಷ್ಟು ಹಾಕೋತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಂಬೋಣ ಮಸಾಲೆ ಇದೆಲ್ಲ. ಈಗ ಬಟಾಣಿ ಆಲೂಗಡ್ಡೆ ಎಲ್ಲ ಬೇಯಲಿ. ನೀರು ಸ್ವಲ್ಪ ತೆಳ್ಳಗೆ ಇದೆ, ಬೇಯ್ತಾ ಗೊಜ್ಜ ಬರುತ್ತೆ ಅದರಿಂದ. ಯಾಕಂದರೆ ಚಪಾತಿಗೆ ನಾನು ಮಾಡ್ತಾ ಇರೋದು. ಇದು ಬೇಯ್ತಾ ಇರಲಿ, ಈ ಕಡೆ ನಾನು ಅಷ್ಟೊತ್ತಿಗೆ ಚಪಾತಿ ಮಾಡ್ಕೊಬೇಡ. ಹಸಿಟ್ಟು ಕಲಸಿಟ್ಟಿದ್ದೀನಿ ಫ್ರೆಂಡ್. ಈಗ ಮುಚ್ಚಿಡ್ತಾ ಇದ್ದೀನಲ್ವಾ, ಈ ಕಡೆ ಸಿಮ್ಮಲ್ಲಿ ನಿಧಾನಕ್ಕೆ ಬೇಯಲಿ. ನಾನು ಚಪಾತಿ ಫಸ್ಟ್ ಈ ಕಡೆ ಗ್ರೇವಿ ಆದರೆ ಸಾಕು. ನೋಡಿ, ಚಪಾತಿಗಂತೂ ಸೂಪರ್ ಆಯಿತು ಫ್ರೆಂಡ್. ನಿಜವಾಗಿ ಮನೇಲಿ ಮಾಡಿ ಹೇಗಿದೆ ಅಂತ ತಿಳಿಸಿ. ಇದು ಮಶ್ರೂಮು ಅಷ್ಟೇ ಬೇರೆ ಥರ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ, ಚಪಾತಿಗೆ ಗ್ರೇವಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸಾಕು, ಇಷ್ಟು ಗಟ್ಟಿ ಸಾಕು. ಸ್ಟವ್ ಆಫ್ ಮಾಡೋಣ. ನೋಡಿ, ಚಪಾತಿ ರೆಡಿಯಾಗಿದೆ, ಗ್ರೇವಿನೂ ಅಷ್ಟೇ ರೆಡಿಯಾಗಿದೆ. ನೋಡಿ ಫ್ರೆಂಡ್, ನಮ್ಮನೆ ಮಶ್ರೂಮ್ ಗ್ರೇವಿ ಚಪಾತಿ ರೆಡಿಯಾಗಿದೆ. ಹೇಗಿದೆ ಅಂತ ನಿಮ್ಮಲ್ಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.
ಕಮೆಂಟಲ್ಲಿ ತಿಳಿಸಿ.